ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅವ್ನಿಗೆ ಇಷ್ಟವಾಗಿರೋ ಚಟುವಟಿಕೆಗಳೇನಾದ್ರೂ ಇದ್ರೆ ಹೇಳಿ ಆ ಕಡೆ ಗಮನ ತಿರುಗ್ಸೋಣ ಅಂತ ಹೇಳಿದ್ರು. ನನಗ್ ತಿಳ್ದಂಗೆ ನಂಗೆ ಏನು ಗೊತ್ತಿಲ್ಲ ಅತ್ತೆ. ಅದಕ್ಕೆ ಮನೆಯೆಲ್ಲ ಹುಡುಕ್ದೆ ಏನಾದ್ರೂ ಸಿಗ್ಬೋದಾ ಅಂತ. ಆದ್ರೆ ಏನು ಸಿಗ್ಲಿಲ್ಲ ಅತ್ತೆ. ಆಮೇಲೆ ಸುಭಾಷ್ ಜಾನ್ವಿ ರೂಮ್ಗೆ ಹೋಗಿ ನೋಡೋಣ ಅನ್ಕೊಂಡೆ. ಅಷ್ಟರಲ್ಲಿ ಕೇಳಿಸ್ಕೊಂಡ್ಯಾ? ಗೊತ್ತಾಯ್ತಾ ಈಗ? ಕಾರಣ ಇಲ್ಲದೆ ಅವಳು ಯಾವ ಕೆಲಸನೂ ಮಾಡೋದಿಲ್ಲ. ಮುಖ್ಯವಾದ ಕಾರಣ ಇದ್ದಿದ್ದಕ್ಕೆ ಅವಳು ಅಲ್ಲಿ ಹೋಗಿದ್ದು. ಸುಭಾಷ್ ಅಲ್ಲಿ ಹುಷಾರಾಗಲ್ಲ, ಇನ್ನೂ ಮೆಂಟಲಿ ಡಿಸ್ಟರ್ಬ್ ಆಗ್ತಾನೆ. ಆಲ್ರೆಡಿ ಅವನಿಗೆ ಟಾರ್ಚರ್ ಆಗ್ತಿದೆ ಅಲ್ಲಿ. ಹಳೆ ನೆನಪುಗಳನ್ನ ಕೆದಕಿ ಇನ್ನಷ್ಟು ಟಾರ್ಚರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಹಳೆದನ್ನೆಲ್ಲ ಮರ್ತು ಹೊಸದ್ರ ಕಡೆ ಗಮನ ಕೊಡೋದಕ್ಕೆ ಅವ್ರು ಇದನ್ನೆಲ್ಲ ಮಾಡ್ತಿರೋದು. ಸರಿ, ನಾನ್ ಸುಭಾಷ್ ರೂಮ್ನ ಹುಡ್ಕಲ್ಲ. ನೀವು ಸುಭಾಷ್ನ ಇಷ್ಟು ವರ್ಷದಿಂದ ನೋಡ್ತಿದ್ದೀರಲ್ವಾ, ನೀವೇ ಹೇಳಿ ಅವ್ನಿಗೆ ಏನ್ ಇಷ್ಟ ಅಂತ, ಅದನ್ನೇ ಮಾಡೋಣ. ಹೇಳು, ನಿನ್ಗೆ ಅವನಂದ್ರೆ ತುಂಬಾ ಇಷ್ಟ ಅಲ್ವಾ? ಅವನ ಬಗ್ಗೆ ಎಲ್ಲ ಗೊತ್ತಲ್ಲ, ಹೇಳು. ಏಯ್, ನಿನಗೆ ಅಣ್ಣ ತಾನೆ, ನಿನಗೆಲ್ಲ ಗೊತ್ತಿದೆ ತಾನೆ, ಕೇಳ್ತಾ ಇದ್ದಲ್ ತಾನೆ, ಹೇಳು. ನನಗೇನ್ ಗೊತ್ತು? ಅವನ್ಗೆ ಕುಡಿಯೋದಿಷ್ಟ, ಪಾರ್ಟಿಗೆ ಹೋಗೋದಿಷ್ಟ, ಹಾಗಂತ ಅದನ್ನೇ ಮಾಡಿಸ್ತೀರಾ? ಅಕ್ಕ, ದುಶ್ಚಟಗಳು ಬೇಡ, ಏನಾದ್ರೂ ಒಳ್ಳೇದಿದ್ರೆ ಹೇಳಿ. ನನಗ್ ಯಾರಿಗ್ ಏನ್ ಇಷ್ಟ ಏನ್ ಕಷ್ಟ ಅಂತ ತಿಳ್ಕೊಂಡು ಏನು ಆಗ್ಬೇಕಾಗಿಲ್ಲ. ನಿನ್ ತರ ಇನ್ನೊಬ್ರ ಜೀವನದಲ್ಲಿ ಮೂಗ್ ತೋರ್ಸೋ ಅಭ್ಯಾಸನೂ ಇಲ್ಲ. ಅಕ್ಕ, ಅದನ್ನ ಮೂಗ್ ತುರ್ಸೋದು ಅನ್ನಲ್ಲ, ನಮ್ಮವ್ರ ಬಗ್ಗೆ ತಿಳ್ಕೊಳ್ಳೋದು ಅಂತಾರೆ. ಹೌದಾ? ನಿನಗೆ ಅಮ್ಮನ ಹತ್ರ ಹೇಳಿದ್ರೆ ಅವ್ರು ನಿನಗ್ ಬರೀ ಮುದ್ದು ಮಾಡ್ತಾರೆ. ನಿನಗ್ ಇವ್ರ ಹತ್ರ ಹೇಳಿದ್ರೆ ಸರಿಯಾಗಲ್ಲ. ನಿನಗ್ ಅಪ್ಪನ ಹತ್ರ ಹೇಳಿ ಸರಿಯಾಗಿ ಬಯಸ್ತೀನಿ. ಬಿಡು ಜಾನ್ವಿ, ಜಾನ್ವಿ ಕೈ ಬಿಡು. ಬಾರೆ ಬಾರೆ, ನನ್ ಮಾತ್ ಕೇಳು. ಏನಮ್ಮ, ಏನದು? ಅಪ್ಪ, ಇವಳು ಸುಭಾಷ್ ರೂಮಲ್ಲಿ ಏನೋ ಕದಿತಾ ಇದ್ಲಪ್ಪ. ಏನು ಅಂತ ಕೇಳಿದ್ರೆ ಏನೋ ನಾಟಕ ಶುರು ಮಾಡ್ಕೊಂಡಿದ್ದಾಳೆ. ಏನಂತ ನೀವೇ ಕೇಳಿ. ನೋಡಮ್ಮ, ಪದ್ಮ ನಿನ್ನ ಮನಸಾರ ಒಪ್ಪಿಕೊಂಡಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದೂ ಮಾತಾಡ್ದಲೆ ಬಾಯಿ ಮುಚ್ಕೊಂಡು ತೆಪ್ಪಗಿದ್ದೀನಿ. ಹಂಗಂತ ಇಲ್ಲದ ಸ್ವಾತಂತ್ರ್ಯ ತಗೊಂಡು ಎಲ್ಲ ವಿಷಯಕ್ಕೂ ನೀನು ತಲೆ ಹಾಕೊಂಡು ಬರಬೇಡ. ನಿನಗೆ ಮತ್ತೊಂದ್ಸರಿ ಮಗದೊಂದ್ಸರಿ ಹೇಳ್ತಾ ಇದ್ದೀನಿ, ನನ್ನ ಕುಟುಂಬದ ವಿಷಯಕ್ಕೆ ನೀನ್ ಯಾವುದೇ ರೀತಿ ತಲೆ ಹಾಕಬೇಡ. ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಹಾಗೆಲ್ಲ ಏನೂ ಇಲ್ಲ ಮಾವ. ಡಾಕ್ಟರ್ ಸುಭಾಷ್ ಏನ್ ಇಷ್ಟ ಅದನ್ನ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಅವ್ನ್ ರೂಮ್ ಹುಡುಕಿದ್ರೆ ಏನಾದ್ರೂ ಸಿಗ್ಬೋದೇನೋ ಅಂತ ಹುಡುಕ್ತಿದ್ದೆ ಅಷ್ಟೇ. ಅಷ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ ಮಾವ. ಸರಿ, ಏಯ್, ಇನ್ಮೇಲಿಂದ ಇಂಥ ಸಿಲ್ಲಿ ವಿಷಯ ಎಲ್ಲ ತಗೊಂಡು ನನ್ನ ಹತ್ರಕ್ಕೆ ಬರ್ಬೇಡ. ಹೋಗು ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು. ಸಿಟ್ಟಿಗೆ ಏನು ಕಮ್ಮಿ ಇಲ್ಲ. ಸರ್, ಗ್ರೌಂಡ್ ಲೆವೆಲ್ ರಿಪೋರ್ಟ್ ಹೇಗಿದೆ ಸರ್? ಹೆಚ್ಚಿನ ಕ್ಷೇತ್ರಗಳಲ್ಲಿ ವಿರೋಧ ಪಕ್ಷದವರು ಠೇವಣಿ ಕಳ್ಕೊತಾರೆ. ಕಂಗ್ರಾಚುಲೇಷನ್ ಸರ್. ಹಾಗಾದ್ರೆ ಈ ಸಲ ಸರ್ಕಾರ ನಮ್ದೆ ಇಂತ ಹಾಗಂತ ನಾವು ಮೈ ಮರೆಯೋಕ್ಕಾಗಲ್ಲಪ್ಪ. ನಿಮ್ಮ ಕ್ಷೇತ್ರವನ್ನು ಸೇರಿ ಒಟ್ಟು 5 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಅನೌನ್ಸ್ ಆಗಿದೆ. ಆ 5 ಕ್ಷೇತ್ರಗಳನ್ನ ಶತಾಯಗತಾಯ ಗೆಲ್ಲೇಬೇಕು ಅಂತ ನಾವು ತಂತ್ರ ರೂಪಿಸ್ತಾ ಇದ್ದೀವಿ. ಎಲ್ಲ ಕ್ಷೇತ್ರಗಳು ಕ್ಲಿಯರ್ ಆಯ್ತು. ಇವತ್ತು ನಿನ್ನ ಕ್ಷೇತ್ರದ ಬಗ್ಗೆ ಮಾತಾಡಬೇಕು ಅಂತಾನೆ ನಾವೆಲ್ಲರೂ ಸೇರಿರೋದು. ತೀರ್ಥ, ನೀನು ಸುಮನನ ಮದುವೆ ಆಗಿದ್ದು ಯಾವ ಕಾರಣಕ್ಕೋಸ್ಕರ? ಇದೇನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ಆ ಸಮಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ನಿಮಗೂ ಗೊತ್ತಲ್ವಾ? ನನಗೆ ಬೇರೆ ದಾರಿನೇ ಇರಲಿಲ್ಲ. ಅದೆಲ್ಲ ಗೊತ್ತಿರೋ ವಿಷಯ ಅಲ್ಲಪ್ಪ. ಅಕಸ್ಮಾತ್ ನೀನು ಆಕೆನ ಮದುವೆ ಆಗದೇ ಇದ್ದಿದ್ರು ಆಕೆ ಬೆಂಬಲ ನಿನಗೆ ಬೇಕಾಗಿತ್ತು ಅಲ್ವಾ? ಹೌದು ಸರ್, ಆಗಷ್ಟೇ ಅಲ್ಲ, ಈಗಲೂ ನಂಗೆ ಅವ್ರ ಬೆಂಬಲ ಬೇಕು. ಯಾಕಂದ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಶ್ರೀದೇವಿ ಕಾಲನಿ 80% ವೋಟ್ ನಂಗೆ ಬೇಕೇ ಬೇಕು. ಆ ಸೂತ್ರ ಸುಮ್ನವ್ರ ಕೈಯಲ್ಲಿದೆ. ಹಾಗಾದ್ರೆ ವಿಷಯ ಕ್ಲಿಯರ್ ಆಗಿದೆ. ನೀನ್ ಮಾಡೋ ಪ್ರತಿ ಪ್ರಚಾರದಲ್ಲೂ ಸುಮನ ನಿನ್ ಜೊತೆಗೆ ಇರಬೇಕು. ಸಮಯ ಸಂದರ್ಭ ಪರಿಸ್ಥಿತಿ ಕಟ್ಟಿಬಿದ್ದು ನೀನ್ ಸುಮನನ್ ಮದುವೆ ಆಗಿದ್ರು ಕೂಡ ನೀವಿಬ್ರು ಸುಖ ಸಂತೋಷದಿಂದ ಸಂಸಾರ ಮಾಡ್ತಾ ಇದ್ದೀರಾ ಅಂತ ಶ್ರೀದೇವಿ ಕಾಲೋನಿಗೆ ಗೊತ್ತಾಗಬೇಕು. ಅದಕ್ಕೆ ನೀವಿಬ್ರು ಒಟ್ಟೊಟ್ಟಿಗೆ ಇಡೀ ಕ್ಷೇತ್ರದಲ್ಲಿ ಓಡಾಡ್ಕೊಂಡು
ಸಂತೋಷದಿಂದ ನಗ್ನಗ್ತಾ ಪ್ರಚಾರ ಮಾಡಬೇಕು. ಆಗ ಶ್ರೀದೇವಿ ಕಾಲೋನಿ ಗೊತ್ತಾಗುತ್ತೆ ನೀವು ಚೆನ್ನಾಗಿದ್ದೀರಾ ಅಂತ. ಸರಿ, ಇಬ್ರು ಒಟ್ಟಿಗೆ ಪ್ರಚಾರ ಮಾಡಿದ್ದನ್ನ ನಾವೆಲ್ಲೂ ನೋಡೇ ಇಲ್ವಲ್ಲ? ನೋಡು ತೀರ್ಥ, ನೀನು ನಿನ್ನ ಕ್ಷೇತ್ರದಲ್ಲಿ ಇನ್ನಷ್ಟು ಪ್ರಭಾವ ಬೀರಬೇಕು ಅಂದ್ರೆ ಹೀಗೆ ಒಬ್ಬನೇ ಪ್ರಚಾರ ಮಾಡಿದ್ರೆ ಸಾಕಾಗಲ್ಲ, ಇಬ್ರು ಪ್ರಚಾರ ಮಾಡಬೇಕು. ಗಂಡ ಹೆಂಡತಿ ಇಬ್ರು ಹೇಗಾದ್ರೂ ಮಾಡಿ ಎಲೆಕ್ಷನ್ ಗೆದ್ದೇ ಗೆಲ್ಲಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ ಅಂತ ಜನರಿಗೆ ಅನ್ನಿಸ್ಬೇಕು. ನಿಮ್ಮಿಬ್ಬರು ಜೋಡಿ ಜನರ ಮನಸ್ಸಿನ ಆಳಕ್ಕಿಳಿಬೇಕು. ಆಗ ಬರೀ ಶ್ರೀದೇವಿ ಕಾಲೋನಿ ಅಲ್ಲ ಶಂಕರೇಗೌಡ್ರೆ, ನಿಮ್ಮ ಅಕ್ಕಪಕ್ಕದ ವಾರ್ಡ್ನವರು ನಿಮಗೆ ಬೆಂಬಲವಾಗಿ ನಿಂತ್ಕೋತಾರೆ. ಏನ್ ಹೇಳ್ತೀರಪ್ಪ? ಖಂಡಿತ ಸರ್, ನಾ ಇದ್ರ ಪ್ಲಾನಿಂಗ್ ಇವತ್ತೇ ಮಾಡ್ತೀನಿ. ಒಳ್ಳೇದು ತೀರ್ಥ. ಅಂದ್ಹಾಗೆ ಒಂದ್ಸರಿ ನಿನ್ನ ಹೆಂಡ್ತಿನ ಕರ್ಕೊಂಡು ನಮ್ಮ ಮನೆಗೆ ಲಂಚಿಗೆ ಬಾಪ. ಆಗ್ಬೋದು ಸರ್, ನೀವು ಯಾವತ್ತು ಹೇಳ್ತೀರೋ ಅವತ್ತು ನಾವು ನಿಮ್ಮ ಮನೇಲಿ ಇರ್ತೀವಿ. ಓಕೆ. ಸುಮಾ, ಅತ್ತೆ, ಅಳ್ತಾ ಇದೀಯಾ? ಯಾಕಮ್ಮ? ನಿಮ್ಮ ಮಾವ ಬೈದ್ರು ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ ಅತ್ತೆ, ಮಾವಂಗೆ ನನ್ನ ಕೆನ್ನೆಗೊಂದು ಏಟ್ ಹೊಡಿ ಹಕ್ಕು ಇದೆ. ಆದ್ರೆ ನಾನು ಅಳ್ತಿರೋದು ಅದಕ್ಕಲ್ಲ. ಮತ್ತೆ ಈ ಮನೆ ವಿಷಯಗಳಿಗೆ ತಲೆ ಹಾಕ್ಬೇಡ ಅಂದ್ರು, ಅದಕ್ಕೆ ನಂಗೆ ನೋವಾಯ್ತು. ಹುಚ್ಚ ಹುಡುಗಿ ಕಣೆ ನೀನು. ಈಗ ಹೋಗಿ ಕೇಳು ನೀವೇನ್ ಹೇಳಿದ್ರಿ ಅಂತ. ಮರ್ತ್ ಹೋಗಿರುತ್ತ ಅವ್ರಿಗೆ. ಅದನ್ನೆಲ್ಲ ನೆನ್ಸ್ಕೊಂಡು ಬೇಜಾರು ಮಾಡ್ಕೊಂಡಿದ್ಯಾ? ನನಗೆ ಎಷ್ಟು ಸರಿ ಹೇಳಿದಾರ ಗೊತ್ತಾ, ಈ ಮನೆ ವಿಷಯದಲ್ಲಿ, ಬಿಸ್ನೆಸ್ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ ಅಂತ. ಹಾಗಂತ ನಾನು ಜವಾಬ್ದಾರಿನೆಲ್ಲ ಬಿಟ್ಟು ಹಾಗೆ ಇರಕ್ಕಾಗತ್ತಾ? ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ತಾನೇ. ಹಾಗೆ ನೀನು ಅಷ್ಟೆ, ನಿನ್ ಜವಾಬ್ದಾರಿ ಏನೋ ಅದನ್ನ ನೀನ್ ನಿಭಾಯಿಸು. ನಿಂಗೊಂದು ವಿಷಯ ಗೊತ್ತಾ, ನಿಮ್ಮ ಮಾವ ಸುಭಾಷ್ ತರಲೆ ಮಾಡ್ದ ಅಂತ ಅವನ್ನ ಕರ್ಕೊಂಡು ಹೋಗಿ ಚಿಕ್ಕ ವಯಸ್ಸಲ್ಲೇ ಬೋರ್ಡಿಂಗ್ ಸ್ಕೂಲಲ್ಲಿ ಸೇರಿಸ್ಬಿಟ್ಟಿದ್ರು. ಈಗ ಅವನು ಹೊರಟಾಗಿದ್ದಾನೆ. ಆಗ ಸಿಕ್ಕಾಪಟ್ಟೆ ತರಲೆ. ನಾನು ಅವನ್ನ ನೋಡೋದಿಕ್ ಹೋದಾಗೆಲ್ಲ ಅಮ್ಮ ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಅಳ್ತಾ ಇದ್ದ. ಆದ್ರೆ ನಾನೇ ಅವನ್ನ ಅಲ್ಲಿದ್ರೇನೆ ಸರಿ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದೆ. ಅತ್ತೆ, ಸುಭಾಷ್ ಅಂದಾಗ ನೆನಪಾಯ್ತು, ಅವನ್ ರೂಮ್ ಎಲ್ಲ ಚೆಕ್ ಮಾಡಿದ್ರಾ? ಅತ್ತೆ, ಸುಭಾಷ್ಗೆ ಹಾಡು ಹೇಳೋ ಆಸಕ್ತಿ ಏನಾದ್ರು ಇತ್ತಾ? ನೋಡೋದಕ್ಕೆ ಒಳ್ಳೆ ಹೀರೋ ತರ ಇದ್ದಾನೆ. ಏನಾದ್ರೂ ಸಿನಿಮಾ ಮಾಡ್ಬೇಕು, ಆಕ್ಟಿಂಗ್ ಮಾಡ್ಬೇಕು ಅಂತ ಆಸೆ ಏನಾದ್ರು ಇದೆಯಾ ಅತ್ತೆ? ಇರು ಒಟ್ಟೊಟ್ಟಿಗೆ ಇಷ್ಟೊಂದು ಪ್ರಶ್ನೆ ಕೇಳಿದ್ರೆ ನಾನು ಯಾವ್ದಕ್ಕೆ ಅಂತ ಉತ್ತರ ಕೊಡ್ಲಿ? ಅವನಿಗೆ ಹಾಡಂದ್ರೆ ಇಂಟ್ರೆಸ್ಟ್ ಇಲ್ಲ, ಆಕ್ಟಿಂಗ್ ಅಲ್ಲೂ ಇಂಟ್ರೆಸ್ಟ್ ಇಲ್ಲ. ಹೌದಾ? ಮತ್ತಿನ್ ಯಾವ್ದ್ರ ಮೇಲೆ ಆಸಕ್ತಿ ಇದೆ ಅವನಿಗೆ? ಬಿಸ್ನೆಸ್ ಮೇಲೆ ಆಸಕ್ತಿ ಇತ್ತು. ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡಿದ್ದ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ. ಆದ್ರೆ ನಿಂಗೆ ಗೊತ್ತಿದೆಯಲ್ಲ, ನಿಮ್ಮ ಮಾವ ಅವನ್ನ ನಂಬಿ ಬಿಸ್ನೆಸ್ ಒಪ್ಪಿಸ್ಲೇ ಇಲ್ಲ. ಅದು ಬಿಟ್ರೆ ಅವನ್ ಸ್ಟಡಿ ರೂಮ್ಗೆ ಹೋಗಿದ್ದೆ. ಅಲ್ಲಿ ಈ ಫೋಟೋಸ್ ಎಲ್ಲ ಸಿಕ್ತು, ಪೇಂಟಿಂಗ್ಸು. ಅವನೇ ಸಿಗ್ನೇಚರ್ ಮಾಡಿದಾನೆ ನೋಡು. ಅಂದಮೇಲೆ ಅವನೇ ಬರ್ದಿದ್ದಾನೆ ಅಂತ ಆಯ್ತು. ಇದನ್ನೆಲ್ಲ ನೋಡಿದ ತಕ್ಷಣ ನನಗೆ ಖುಷಿ ಆಗೋಯ್ತು. ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದಾನೆ ನೋಡು. ಅವನಿಗೆ ಪೇಂಟಿಂಗ್ ಮಾಡಕ್ ಬರತ್ತೆ ಅಂತ ಇದನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು. ಏನತ್ತೆ ಇದು? ಚಿತ್ರಗಳಿಗೆ ಜೀವ ತುಂಬಿದಾನೆ. ಇಷ್ಟು ಚೆನ್ನಾಗಿರೋ ಪ್ರತಿಭೆ ಇಟ್ಕೊಂಡು ಯಾಕೆ ಸುಭಾಷ್ ಇದನ್ನೆಲ್ಲ ಮರ್ತಿದ್ದಾನೆ? ಅತ್ತೆ, ನಿಜ ಹೇಳ್ತೀನಿ, ಸುಭಾಷ್ ಇದ್ರ ಬಗ್ಗೆ ಗಮನ ಕೊಟ್ರೆ ನಿಜವಾಗ್ಲು ಅವ್ನ ಹಳೆ ನೋವುಗಳೆಲ್ಲ ಮರ್ತು ಹೊಸ ಮನುಷ್ಯ ಆಗ್ತಾನೆ. ಅದೇನೋ ಸರಿ, ಆದ್ರೆ ಪೇಂಟಿಂಗ್ ಮಾಡೋದಕ್ಕೆ ಅವನು ಒಪ್ಕೋಬೇಕಲ್ಲ. ಅತ್ತೆ, ಬಲ್ವಂತ ಮಾಡ್ದೆ ಮಕ್ಳು ಊಟ ಮಾಡಲ್ಲ, ಬೇಡ ಅಂತ ಹಠ ಹಿಡಿತವೆ.
ಅದಕ್ಕೆ ನಾನು ಪದೇ ಪದೇ ಹೇಳೋದು, ನೀ ನನಗೆ ಸೊಸೆಯಾಗಿ ಸಿಗೋದಿಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ ಅಂತ. ಅತ್ತೆ, ಅಮ್ಮ, ನೀನ್ ಯಾಕೆ ಇದೆಲ್ಲ ಮಾಡ್ತಿದ್ಯಾ? ಸುಮ್ನವ್ರಲ್ಲಿ. ಸುಮನ ಮನೆ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಿದ್ಲು. ನಾನೇ ಅವಳನ್ನ ರೆಸ್ಟ್ ತಗೋ ಅಂತ ಹೇಳ್ದೆ. ಮನೇಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಕೆಲಸ ಮಾಡ್ತಾಳೆ, ಅವಳಿಗೂ ಸುಸ್ತಾಗತ್ತಲ್ವಾ, ಅದಕ್ಕೆ ನಾನೇ ಅವಳನ್ನ ರೆಸ್ಟ್ ತಗೋ ಅಂತ ಹೇಳ್ದೆ. ಎಲ್ಲ ಕೆಲ್ಸನೂ ಅವರೇ ಮಾಡ್ಬೇಕಮ್ಮ, ಮನೇಲಿ ನೀಲ ಇಲ್ವಾ? ಇತ್ತೀಚೆಗೆ ಮನೇಲಿ ನೀಲ ಮಾಡೋ ಅಡಿಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ಕಣೋ, ನಿಮ್ಮ ಅತ್ತಿಗೆ ಒಬ್ರಿಗೆ ಬಿಟ್ರೆ. ಅವಳು ತಿನ್ಬೇಕಲ್ಲ ಅಂತ ತಿಂತಾ ಇದ್ದಾಳ ಅಷ್ಟೆ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಇವತ್ತು ನಿಮ್ಮಪ್ಪ ಸುಮನ್ನ ಬೈದ್ರು ಕಣೋ. ಟೆನ್ಷನ್ ಆಗ್ಬೇಡ, ಆಮೇಲೆಲ್ಲ ಸರಿ ಹೋಯ್ತು. ಸುಭಾಷ್ ಡಾಕ್ಟರ್ ಇದ್ದಾರಲ್ಲ, ಅವರು ಸುಮನ್ ಹತ್ರ ಹೇಳಿದ್ರಂತೆ, ಅವನಿಗೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗೋ ಅಂತ ವಿಷಯಗಳಲ್ಲಿ ಅವನಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರ ಕಡೆ ಗಮನ ಹರಿಸೋ ಹಾಗೆ ಮಾಡಿ ಅಂತ. ಅವಳು ಬಂದು ನನ್ನ ಹತ್ರ ಹೇಳಿದ್ಲು ಅವನಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ನನಗೂ ಮರ್ತೋಗಿತ್ತು ಕಣೋ, ಅದಕ್ಕೆ ಗೊತ್ತಿಲ್ಲಮ್ಮ ಅಂದೆ. ಅವಳೇನು ಮಾಡಿದಾಳೆ, ಮನೆಯಲ್ಲೆಲ್ಲ ಹುಡ್ಕಕ್ಕೆ ಹೋಗಿದ್ದಾಳೆ, ಎಲ್ಲೂ ಏನೂ ಸಿಕ್ಲಿಲ್ಲ. ಕೊನೆಗೆ ಜಾನ್ವಿ ರೂಮಿಗೆ ಹೋಗಿದ್ದಾಳೆ. ಜಾನ್ವಿ ಬಗ್ಗೆ ನಿನಗೆ ಗೊತ್ತಲ್ಲ, ಅವಳು ರಂಪ ರಾಧ ಅಂತ ಮಾಡಿ ಅವ್ರ ಅಪ್ಪನ ಹತ್ರ ಹೋಗಿ ಚಾಡಿ ಹೇಳಿದ್ಲು. ನಿಮ್ಮಪ್ಪ ಕೋಪದಲ್ಲಿ ಸುಮನ್ನ ಬೈದ್ರು. ಆಮೇಲೆ ನಾನು ಹೋಗಿ ಸಮಾಧಾನ ಮಾಡಿದೆ ಕಣೋ. ಸರಿ, ನೀನೇನು ಹುಡುಕ್ಬೇಡ, ನಾನೇ ಹುಡುಕ್ತೀನಿ ಅಂತ ನಾನು ಸುಭಾಷ್ ಸ್ಟಡಿ ರೂಮ್ ಇದೆಯಲ್ಲ ಅಲ್ಲಿ ಹೋಗಿ ನೋಡಿದೆ. ಆಗ ಕೆಲವು ಪೇಂಟಿಂಗ್ ಸಿಕ್ತು. ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದಾನೆ ಗೊತ್ತಾ? ಅದನ್ನೆಲ್ಲ ನೋಡಿದೆ, ತುಂಬ ಖುಷಿ ಆಯಿತು ಕಣೋ ನನಗೆ. ನನಗೆ ಅವನಿಗೆ ಪೇಂಟಿಂಗ್ ಮಾಡೋಕ್ಕೆ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು ಕಣೋ. ಅವ್ರು ಬೇರೆಯವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರಲ್ವಮ್ಮ, ನಮ್ಗೆ ಇಷ್ಟು ವರ್ಷ ಹೊಳಿಲೇ ಇಲ್ಲ ನೋಡು. ಹೇಗಪ್ಪ ಹೊಳಿಯತ್ತೆ? ನಿನಗೆ ನಿನ್ನ ಕೆಲಸನೇ ಮುಖ್ಯ, ಈ ಮನೇಲಿರೋರ್ಗೆ ಮನೆಯವ್ರ ಕೆಲಸ ಮುಖ್ಯ. ಆದರೆ ಸುಮಂಗ್ ಮಾತ್ರನೇ ಈ ಮನೇಲಿರೋರು ಎಲ್ಲರ ಕೆಲಸನೂ ಮುಖ್ಯ. ಅದಕ್ಕೆ ಹುಡುಕಿ ಹುಡುಕಿ ಎಲ್ಲ ಕೆಲಸನೂ ಅವಳೇ ನೋಡ್ಕೋತಾಳೆ. ತೀರ್ಥ, ನಾನೊಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಪಾಪ ಕಣೋ ಸುಮ, ಈ ಮನೆ ಬಗ್ಗೆ ಮನೆಯವ್ರ ಬಗ್ಗೆ 24 ಗಂಟೆನೂ ಯೋಚನೆ ಮಾಡ್ತಾನೆ ಇರ್ತಾಳೆ. ಅವಳಿಗೂ ಸ್ವಲ್ಪ ಮೈಂಡ್ಗೆ ರಿಲೀಫ್ ಬೇಕಲ್ವಾ? ಅವಳನ್ನೂ ಸ್ವಲ್ಪ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋ. ನನಗೆ ಗೊತ್ತು ನಿನಗೆ ಟೈಮ್ ಇಲ್ಲ ಅಂತ, ಆದರೆ ಒಂಚೂರು ಟೈಮ್ ಮಾಡಿಕೊಂಡು ಅವಳನ್ನೂ ಸ್ವಲ್ಪ ಶಾಪಿಂಗು ಅದು ಇದು ಅಂತ ಕರ್ಕೊಂಡು ಹೋಗೋ.